ಹಾಸನ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಸ್ಫೋಟ ಆಗಿದೆ. ಯಾವ ಕಾರಣಕ್ಕೆ ಅಸಮಾಧಾನ ಸ್ಫೋಟಗೊಂಡಿದೆ ಅಂತ ನೋಡ್ತಾ ಹೋದ್ರೆ ಉಸ್ತುವಾರಿ ಸಚಿವ ರಾಜಣ್ಣ ವರ್ಸಸ್ ಮಾಜಿ ಸಚಿವ ಬಿ ಶಿವರಾಮ್ ಮಧ್ಯೆ ಬಹಳ ದೊಡ್ಡ ವಾರ್ ನಡೀತಾ ಇದೆ. ಉಸ್ತುವಾರಿ ಸಚಿವರ ವಿರುದ್ಧ ಶಿವರಾಮ್ ಬೆಂಬಲಿಗರು ತಿರುಗಿಬಿದ್ದಿದ್ದಾರೆ. ರಾಜಣ್ಣ ಹಾಸನದಲ್ಲಿ ಸಂಘಟನೆ ಮಾಡ್ತಾ ಇಲ್ಲ ಅಂತ ಶಿವರಾಮ್ ಹೇಳಿದ್ದಾರೆ. ಶಿವರಾಮ್ಗೆ ಏಕವಚನದಲ್ಲೇ ಸಚಿವ ರಾಜಣ್ಣ ತಿರುಗೇಟನ್ನ ಕೊಟ್ಟಿದ್ದಾರೆ. ಇಬ್ಬರು ನಾಯಕರ ಜಟಾಪಟಿ ಹಾಸನ ಜಿಲ್ಲಾ ಕಾಂಗ್ರೆಸ್ನಲ್ಲಿ ನಡೀತಾ ಇದೆ. ನೀತಿಗೆಟ್ಟವರು ಯಾರು ಅಂತ ಚುನಾವಣೆಯಲ್ಲಿ ಜನ ತೋರಿಸಿಲ್ವಾ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಸೋತ ಕ್ಷೇತ್ರದಲ್ಲಿ ಶಿವರಾಮ್ ಸಭೆ ಕರೀಲಿ, ನಾನು ಭಾಗಿಯಾಗ್ತೀನಿ. ಇದು ನಾಯಕರ ನಡುವೆ ನಡೀತಾ ಇರುವಂತಹ ವಾಗ್ಯುದ್ಧ. ಹಾಸನ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಸ್ಫೋಟಗೊಂಡಿದೆ. ಇಬ್ಬರು ನಾಯಕರ ನಡುವೆ ಮಾತಿನ ಯುದ್ಧ ನಡೀತಾ ಇದೆ. ಕಳಿಸೋದೇ ಬೇಡ, ಹಿಂಗೆ ಗಳಿಸ್ಬೇಕು ಅಂತ ಏನೋ ಬರ್ಕೊಟ್ಟಿದ್ದೀನ. ನನಗೆ ನೋಡ್ರಿ, ನನ್ನ ಮೇಲೆ ಯಾರ್ದು ಏನಿಲ್ಲ ಅಧಿಕಾರ, ನಾನೇನೆ. ಗೊತ್ತಾಯ್ತಾ? ಬಿ ಶಿವರಾಮ್ ಇವರಿಂದ ಪಕ್ಷಕ್ಕೆ ಅಧಿಕಾರ ಸಹಾಯ ಇಲ್ಲ, ಇವರೇನು ಕೆಲಸ ಮಾಡ್ತಾ ಇಲ್ಲ ಅಂದರೆ ಇವರೇ ಮಾಡ್ಕೊಂಡ್ಲಿ. ಇವ್ರು ನನಗೇನು ಕೇಳೋದಿದೆ? ನನಗೆ ಯಾರು ಕೇಳಂಗಿಲ್ಲ. ನನಗೆ ಕೇಳಬೇಕಾಗಿರೋರು ಯಾರು? ಮುಖ್ಯಮಂತ್ರಿಗಳು ಕೇಳಬೇಕು, ಅಧ್ಯಕ್ಷರು ಕೇಳಬೇಕು ಅಷ್ಟೇ. ಇವರೆಲ್ಲ ನನಗೇನು ಲೆಕ್ಕಕ್ಕಿಲ್ಲ. ಇವರೆಲ್ಲ ನಾವು ಮಾಡೋದಿಲ್ಲ. ಏನಂತೆ ನಾವು ಮಾಡೋದಿಲ್ಲಪ್ಪ. ಇವ್ರು ಮಾಡ್ಬೇಕಂತ ರೂಲ್ ಇದೆಯಾ? ಈಗ ಕೇಳ್ರಿ, ಅವನು ಯಾವನು ಆರೋಪ ಮಾಡ್ತಾನೆ, ಅವನು ಆ ಕಾನ್ಸ್ಟಿಟ್ಯೂನ್ಸಿಲಿ ನಿಂತಿರ್ಲಿಲ್ವ ಎಲೆಕ್ಷನ್ಗೆ? ಅವ್ನು ಮಾಡಲಿ ಸಭೆ, ಅವನು ನಮಗೂ ಹೇಳಿ ಕರೀಲಿ, ಬರ್ತೀವಿ. ನಾವೋಗಿ ಸಭೆ ಮಾಡೋ ನಮ್ಗೆ ಹೇಳಿಲ್ಲ ಮಾಡಿಲ್ಲ ಅಂದರೆ ಏನು ನನ್ನ ಮನೆ ಮಗಳ ಮದುವೆ ಮಾಡ್ತೀನಿ? ಇವ್ರನ್ನೆಲ್ಲ ಕರೆಸಿ ಕೂಡಿಸಿ ಭಾಷಣ ಮಾಡ್ಸೋಕ್ಕೆ ಕರೀಲಿ. ಅವ್ರ ಜವಾಬ್ದಾರಿ ಇಲ್ವ ಅವ್ರಿಗೆಲ್ಲ? ಅವ್ರವ್ರ ಕ್ಷೇತ್ರದಲ್ಲಿ ಸಭೆ ಕರೀಲಿ, ದಿನಾಂಕ ಫಿಕ್ಸ್ ಮಾಡಲಿ, ನನಗೂ ಹೇಳಿ ಹೋಗ್ತೀನಿ. ನಾನು ಹೋಗಿ ಇವ್ರಿಗೆಲ್ಲ ಇದನ್ನು ಬಡಿಸಿಸ್ಬಿಟ್ಟು ಡಯಾಸ್ ಮೇಲೆ ಕೂಡಿಸಿ ಹೂನಾರ ಹಾಕಿ ಶಾಲೆ ಹಾಕೋದಲ್ಲ ನನ್ನ ಕೆಲಸ. ನೀತಿಗೆಟ್ಟವ್ರು ಯಾರು ಅಂತೇಳಿ ಚುನಾವಣೆ ಜನ ತೋರಿಸಿಲ್ವೇನ್ರಿ? ತಿರುಗಿ ನಾನು ಹೇಳ್ಬೇಕೇನ್ರಿ? ಇನ್ನೊಬ್ರು ಹೇಳ್ಬೇಕೇನ್ರಿ? ಜನಾಭಿಪ್ರಾಯ ಅಲ್ವೇನಪ್ಪ ಅಂತಿಮವಾಗಿ ನಿರ್ಣಯ ಮಾಡೋದು ಸರಿ ತಪ್ಪನ್ನ. ಅದರಿಂದ ನಾನು ಶಿವರಾಮನ್ಗೆ ಇನ್ನೊಬ್ಬನಿಗೆ ನಾನು ಅವೆಲ್ಲ ಕೇರು ಮಾಡೋದು. ಅವರನ್ನು ವಿಶ್ವಾಸಕ್ಕೆ ತಗೊಳ್ಳೋಂಥ ಕೆಲಸ ಮಾಡಬೇಕು ಅಂತ. ಯಾರು ತಗೋಬೇಕು ಅಂದರೆ ಯಾರು ಇಲ್ಲಿ ಮುಖ್ಯವಾಹಿನಿಯಲ್ಲಿದ್ದಾರೆ? ನಾನೇ ಹಾಕಿದ್ದೀನಿ. ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ, ಶಾಸಕರಿದ್ದಾರೆ. ಮೊದಲನೆಯ ಹಂತದಲ್ಲಿ ನಾನು ಯಾವ ಹುದ್ದೆಯಲ್ಲೂ ಇಲ್ಲ. ಈಗ 40 ವರ್ಷದಿಂದ ಇರೋತಿ ಈ ಮಾತು ಹೇಳ್ತಾ ಇರೋದು, ಬೇರೆಯವ್ರಿಗೆ ಹೇಳೋಕ್ಕಾಗಲ್ಲ. ಹೌದಲ್ವ? ಮತ್ತೆ ಕರೆದು ಕೂರಿಸಿ ಮಾತಾಡ್ಬೇಕ್ರಿ. ಬರೀ ಅರ್ಸಿಗೆಲ್ಲ ಕೂತ್ಕೊಬಿಟ್ರೆ ಯಾವ ತಾಲೂಕಿಗೆ ಬಂದು ಏನು ಕೆಲಸ ಮಾಡ್ಯಾರೋ ಅಧ್ಯಕ್ಷ ಆಗಬೇಕು, ಮಂತ್ರಿ ಆಗಬೇಕು, ಅಧ್ಯಕ್ಷ ಆಗಬೇಕು, ಮಂತ್ರಿ ಆಗಬೇಕು. ಅದು ಬಿಟ್ಟು ಏನಾಗಿದೆ? ಬೇರೆ ತಾಲೂಕಿಗೆ ಬಂದು ನಿಜವಾದ ಕಾಂಗ್ರೆಸ್ ಕಾರ್ಯಕರ್ತ ಯಾರಿಗೂ ಗೊತ್ತೇ ಇಲ್ಲ ಅವ್ರಿಗೆ. ಆಮೇಲೆ ನಮ್ಮ ಉಸ್ತುವಾರಿ ಸಚಿವರು ಅಷ್ಟೇ, ಈ ಜಿಲ್ಲೆಗೆ ಹೊಸಬ್ರು, ಗೊತ್ತಿರಲಿಕ್ಕೂ ಸಾಧ್ಯ ಇಲ್ಲ. ನಾವು ಅವ್ರನ್ನೇನು ಅನ್ನೋಕ್ಕಾಗಲ್ಲ. ಅದು ಹೆಚ್ಚು ಪ್ರವಾಸ ಮಾಡೋದ್ರಿಂದ ಸಂಪರ್ಕ ಹೆಚ್ಚಾಗುತ್ತೆ, ಗುರುತಿಸ್ಲಿಕ್ಕೆ ಅವಕಾಶ ಆಗುತ್ತೆ. ಈ ರೀತಿ ಹೇಳಿಕೆ ಪ್ರತಿ ಹೇಳಿಕೆಗಳ ಅಬ್ಬರ ಇನ್ನೂ ಜೋರಾಗತ್ತೆ ಅಂತ ಅನ್ಸುತ್ತೆ ಚುನಾವಣೆ ಹತ್ತಿರ ಬರ್ತಾ ಇರುವಂಥ ಸಂದರ್ಭದಲ್ಲಿ. ಆದರೆ ಸ್ವಪಕ್ಷೀಯರೇ ಎದುರೇಟು ಕೊಟ್ಕೊಳ್ತಾ ಇರುವಂಥದ್ದು, ಅದರಲ್ಲೂ ಏಕವಚನದಲ್ಲಿ ಮಾತನಾಡ್ತಾ ಇರೋದು, ಅದು ಟ್ರೆಂಡ್ ಆಗಿಬಿಟ್ಟಿದೆಯಾ ಈ ಬಾರಿ ಅಂತ ಅನಿಸ್ತಾ ಇದೆ. ಎಸ್, ಈ ರೀತಿಯ ಹೇಳಿಕೆ ಪ್ರತಿ ಹೇಳಿಕೆಗಳಿಂದ ಯಾವ ರೀತಿಯಾದಂಥ ಪರಿಣಾಮಗಳನ್ನ ಎದುರಿಸ್ತಾ ರಾಜಕಾರಣಿಗಳು ಅನ್ನೋದಕ್ಕೆ ಬಹುಶಃ ಜನ ಉತ್ತರ ಕೊಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.